ಇವತ್ತಿನ ಉದ್ಯೋಗ ಮೇಳ ಸತತವಾಗಿ 4ನೇ ವರ್ಷದ ಉದ್ಯೋಗ ಮೇಳ ಆಗಿ ಪರಿವರ್ತನೆಗೊಂಡಿದೆ. ಇದರ ಅಧ್ಯಕ್ಷತೆಯನ್ನ ವಹಿಸಿ ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕು, ಮಕ್ಕಳ ಬಾಳಲ್ಲಿ ಬೆಳಕನ್ನ ಮೂಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ತಿಪ್ಟೂರಿನಿಂದ ಸ್ಪರ್ಧಿಗಳಾಗಿರ್ತಕ್ಕಂಥ ಶಾಂತಕುಮಾರ್ ಅವರು ಒಂದು ಇಚ್ಛಾಶಕ್ತಿಯನ್ನ ಇಟ್ಕೊಂಡು ಇವತ್ತು ಮಕ್ಕಳ ಪರವಾಗಿ ತಗೊಂಡಿರ್ತಕ್ಕಂಥ ಈ ನಿರ್ಣಯ ಅತ್ಯಂತ ಶ್ಲಾಘನೀಯ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ದೇನೆ. ಇಲ್ಲಿಂದ ನೊಣವಿನಕೆರೆಗೆ ಹೋಗ್ತಾ ಇದ್ದೇನೆ. ಶನೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ 22ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅಲ್ಲೂ ಕೂಡ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ. ಅಲ್ಲಿಗೆ ತೆರಳ್ತಾ ಇದ್ದೇನೆ. ಯುವರಾಮನೆ ಎಲ್ಲ ನಿಲ್ಲಿಸ್ತೀರಿ ನನ್ನ? ನೋಡಿ 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 ಅಣ್ಣ, ಒಂದ್ ಮಾತು ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ, ಕ್ಲಿಯರ್ ಕಟ್ ಆಗಿ. ಗೊಂದಲ ಮಾಡೋದು ಬೇಡ. ಚಾಮರಾಜದಲ್ಲಿ ಹಲವಾರು ವರ್ಷಗಳಿಂದ ಗುರುತಿಸ್ಕೊಂಡು ದುಡ್ದಿರ್ತಕ್ಕಂಥ ಬಹಳ ಜನ ವ್ಯಕ್ತಿಗಳಿರ್ತಾರೆ. ಸುಮ್ಮನೆ ನಾವು ಯಾವ್ದಾವ್ದೋ ಕ್ಷೇತ್ರಕ್ಕೆ ಹಂಗೋಗಿ ಮೂಗ್ ತೂರಿಸ್ತಕ್ಕಂಥ ವ್ಯಕ್ತಿತ್ವ ನಂದಲ್ಲ. ನಾನು ಸ್ವಾಭಿಮಾನಿ, ಅರ್ಥ ಆಯ್ತಲ್ಲ? ಸುಮ್ಮನೆ ಏನೋ ಒಂದು ಸುದ್ದಿ ಆಗ್ಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಹೆಸರು ಎಳಿತಕ್ಕಂಥದ್ದು ಬೇಡ. ನನ್ನಲ್ಲಿ ಸ್ಪಷ್ಟತೆ ಇದೆ. ನನ್ಗಿರ್ತಕ್ಕಂಥದ್ದು ಒಂದೇ ಪ್ರಾದೇಶಿಕ ಪಕ್ಷ. 25 ವರ್ಷ ಬೆಳ್ಳಿಯ ಹಬ್ಬ ಆಚರಣೆ ಮಾಡಿದ್ದೀವಿ. ಇವತ್ತೊಂದು ಪ್ರಾದೇಶಿಕ ಪಕ್ಷ ಕಟ್ತಕ್ಕಂಥದ್ದು ಅಷ್ಟು ಹುಡುಗಾಟದ ಮಾತಲ್ಲ. ಹೋರಾಟದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನದ ಹೋರಾಟ ಇದೆ, ಶ್ರಮ ಇದೆ. ಕಾರ್ಯಕರ್ತರು, ಮುಖಂಡರು, ಪಕ್ಷದ ವರಿಷ್ಠರು, ಪಾರ್ಟಿ 25 ವರ್ಷ ಪೂರೈಸಿದೆ. ಈ ಪಾರ್ಟಿನ ಮುಂದೆ ಪಕ್ಷದ ಕಾರ್ಯಕರ್ತರು ಏನು ನಂಬ್ಕೊಂಡಿದ್ದಾರೆ, ಈ ಪಕ್ಷವನ್ನ ಮುಖಂಡರು ನಂಬ್ಕೊಂಡಿದ್ದಾರೆ. ನಾಯಕರುಗಳು ಮಾಡಿರ್ತಕ್ಕಂಥ ಪಕ್ಷ, ಮುಂದೆ ಇನ್ನಷ್ಟು ನಾಯಕರುಗಳನ್ನ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ಪಕ್ಷ. ಈ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಹೊರತುಪಡಿಸಿ ಚಾಮರಾಜ ಆಗಲಿ ಇನ್ಯಾವ್ದಾವುದೋ ಕ್ಷೇತ್ರಗಳಲ್ಲಿ ನಾನು ಹೋಗಿ ನಿಂತ್ಕೊಳ್ತಕ್ಕಂಥ ಕನಸು ಮನಸ್ಸಲ್ಲೂ ನನಗೆ ಯಾವುದೇ ಆಲೋಚನೆಗಳು ಇಲ್ಲ, ಕಲ್ಪನೆಗಳು ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಎಲ್ಲಿ ನಿಂತ್ಕೋಬೇಕು ಅಂತ ಫಿಕ್ಸ್ ಆದ್ರೆ ಇನ್ನೂ ಕಾಣದೇ ಇರೋ ಕೈಗಳು ಬಹಳಷ್ಟು ಜನ ಮಾಧ್ಯಮದ ಸ್ನೇಹಿತರು ಹೇಳ್ದಂಗೆ ಕೆಲಸ ಶುರು ಮಾಡ್ತಾರೆ. ನಾನು ಎಲ್ಲಿ ನಿಂತ್ಕೋಬೇಕು, ಯಾವಾಗ ನಿಂತ್ಕೋಬೇಕು ಅಂತಕ್ಕಂಥದ್ದು ಜನರು ತೀರ್ಮಾನ ಮಾಡ್ತಾರೆ. ಜನರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಯಾವುದೇ ಚರ್ಚೆಗಳು ರಾಜ್ಯ ಮಟ್ಟದ 2 ಪಕ್ಷದ ವರಿಷ್ಠರುಗಳಲ್ಲಿ ಚರ್ಚೆ ಬಂದಿಲ್ಲ. ಇದು ಆನ್ ಟೇಬಲ್ ಇಲ್ಲಿವರೆಗೂ ಚರ್ಚೆ ಬಂದಿಲ್ಲ. ಒಂದು ರಾಷ್ಟ್ರೀಯ ಪಕ್ಷ, ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿಯು ಕೂಡ ನಿರಂತರವಾಗಿ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಒಂದಷ್ಟು ಅವರು ಕೂಡ ಅವರ ಕಾರ್ಯಕರ್ತರಿಗೆ ಯಾವ ರೀತಿ ಹುರಿದುಂಬಿಸ್ಬೋದು ಅವರು ಸಭೆಗಳು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೇವೆ. ಬಹುಶಃ GBA ಚುನಾವಣೆ, ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಜೂನ್ ತಿಂಗಳೊಳಗಡೆ ಕಂಡಕ್ಟ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಬಹುಶಃ ಈ ವರ್ಷ ZPTP ಕೂಡ ಆಗಬೇಕು ಅಂತಕ್ಕಂಥದ್ದು ಹೈಕೋರ್ಟ್ ಈಗಾಗಲೇ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಈ ವರ್ಷ ವಿಶೇಷವಾಗಿ ಕಾರ್ಯಕರ್ತರಿಗೆ ಮೀಸಲಿಟ್ಟಿರ್ತಕ್ಕಂಥ ಚುನಾವಣೆ. ಯಾಕಂದ್ರೆ ಸಾಮಾನ್ಯವಾಗಿ MP MLA ಚುನಾವಣೆಗಳಲ್ಲಿ ನಮಗೋಸ್ಕರ ದುಡ್ದಿರ್ತಾರೆ. ಈಗ ನಾವು ಕಾರ್ಯಕರ್ತರನ್ನ ಗುರುತಿಸಿ ಅವ್ರಿಗೆ ಅಧಿಕಾರವನ್ನ ತಂದ್ಕೊಂಡು ಬರ್ತಕ್ಕಂಥ ಒಂದು ಚುನಾವಣೆ. ಹಾಗಾಗಿ ನೋಡೋಣ. ಇನ್ನು ಇದು ಚರ್ಚೆಗಳು ಇಲ್ಲಿವರೆಗೂ ಬಂದಿಲ್ಲ. ಅಲ್ಲ, ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹುಶಃ ಲೋಕಾಯುಕ್ತ ಅವರು ಒಂದು ದಿಟ್ಟವಾದಂತ ಒಂದು ಹೆಜ್ಜೆಯನ್ನ ಏನಿಟ್ಟಿದ್ದಾರೆ, ಅದು ನಾವೆಲ್ಲರೂ ಕೂಡ ಮೆಚ್ಕೊಳ್ಬೇಕಾಗ್ತದೆ. ಬಹುಶಃ ಇತ್ತೀಚೆಗೆ ಒಂದು ವಾರಾನು ಕಳೆದಿಲ್ಲ, ಅಬಕಾರಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಹಗರಣದ ಬಗ್ಗೆ ಆ CL7 ಲೈಸೆನ್ಸ್ ಕುರಿತಾಗಿ ಏನೇನ್ ಆಗಿದೆ ಅಂತಕ್ಕಂಥದ್ದು ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರು ಅವರು ಒಂದು ಅಸಹಾಯಕತೆಯನ್ನ ಹೊರಗಾಕಿದ್ದಾರೆ. ಅವರು ವಿಪರ್ಯಾಸ ಎಂತದ್ದು ಅಂದ್ರೆ, ಅವರು ಮುಖ್ಯಮಂತ್ರಿಗಳ ಸ್ವಕ್ಷೇತ್ರಕ್ಕೆ ಸೇರ್ತಕ್ಕಂಥ ವ್ಯಕ್ತಿ, ವರ್ಣ ವಿಧಾನಸಭಾ ಕ್ಷೇತ್ರದ ಮತದಾರ. ಅವ್ರು ಹೇಳ್ತಾರೆ 2013 ಹಾಗೂ 2018 ಮಧ್ಯೆ ಅವತ್ತಿದ್ದಂತ ಸಿದ್ದರಾಮಣ್ಣನೇ ಬೇರೆ, ಇವತ್ತಿರ್ತಕ್ಕಂಥ ಸಿದ್ದರಾಮಣ್ಣನೇ ಬೇರೆ. 16 ಬಾರಿ ಹೋಗಿ ಹೇಳಿದೀವಿ. ಈ ರೀತಿ ಅಬಕಾರಿ ಇಲಾಖೆಯಲ್ಲಿ ನಿರಂತರವಾಗಿ ಒಂದ್ ರೀತಿ ಎಲ್ಲದಕ್ಕೂ ಪ್ರೈಸ್ ಫಿಕ್ಸೇಷನ್ ಆಗಿದೆ, ದೌರ್ಜನ್ಯ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ, ಆರ್ಥಿಕವಾಗಿ ಹೊರೆ ಆಗ್ತಾ ಇದ್ದಾರೆ. ದಯವಿಟ್ಟು ಇದರಿಂದ ಏನಾದ್ರೂ ನಮ್ಮನ್ನ ಮುಕ್ತಗೊಳಿಸಿ ಇದಕ್ಕೆ ಕರೆದು ಮಾತಾಡಿ ಇಲಾಖೆಯ ಮಂತ್ರಿಗಳಿರ್ಬೋದು, ಅಧಿಕಾರಿಗಳಿಗಿರ್ಬೋದು ವಾರ್ನ್ ಮಾಡಿ ಅಂತ. ಆದ್ರೆ ಇವತ್ತು ಸರ್ಕಾರ ಪರಿಸ್ಥಿತಿಲಿ ಇಲ್ಲ. ನೀವ್ ಹೇಳ್ದಂಗೆ
ಒಂದು ಭ್ರಷ್ಟಾಚಾರ ಅಂತಕ್ಕಂಥದ್ದು ಇವತ್ತು ಬಹುಶಃ ಅವೆಲ್ಲ ಜೀರ್ಣಿಸ್ಕೊಂಡು ಮೆಟ್ ನಿಲ್ತೇವೆ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನವ್ರು ಇದ್ದಾರೆ. ಅದು ಬಹಳ ದಿನ ನಡೆಯೋದಿಲ್ಲ. ಹೌದು, ನೋಡ್ದೆ ಅಣ್ಣ, ಇದು ಗುತ್ತಿಗೆದಾರರು, ಅದರಲ್ಲೂ ದೊಡ್ಡ ಗುತ್ತಿಗೆದಾರರಿರ್ಲಿ, ಮಧ್ಯಮ ವರ್ಗದ ಗುತ್ತಿಗೆದಾರರು, ಸಣ್ಣ ಗುತ್ತಿಗೆದಾರರು ಅಂತ ಏನು ಗುರುತಿಸ್ಕೊಂಡಿದ್ದಾರೆ. ಎಲ್ಲೋ ಪಾಪ ಅವರ ಮನೆಗಳಲ್ಲಿ ಅವರ ಹೆಂಗಸರು ಒಡವೆ, ಚಿನ್ನ, ಸರ ಎಲ್ಲ ಅಡ ಇಟ್ಟು ಪಾಪ ಅವರು ಕೆಲಸ ಮಾಡಿರ್ತಾರೆ. ಬಿಲ್ ಇನ್ನೂ ರಿಲೀಸ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತಿನ ಹೊಸ ವಿಚಾರ ಏನಲ್ಲ. ಇದು ಒಂದು ವರ್ಷದಿಂದ ಮಾತಾಡ್ತಾನೆ ಇದೀವಿ. ಮತ್ತೆ ಈಗ ಜಸ್ಟ್ ಪತ್ರಿಕೆಯಲ್ಲಿ ಇವತ್ತು ಬಂದಿರತಕ್ಕಂಥ ವಿಚಾರ ನೋಡಿದೆ ನಾನು. ಆದ್ರೆ ಒಂದ್ ಹೇಳ್ತಾನೆ ನೋಡಿ, ಒಂದ್ ಕಡೆ ಗ್ಯಾರಂಟಿ ಯೋಜನೆ 2 ತಿಂಗಳದು, ಅದು ಎಲ್ಲಿಗೆ ಹೋಯ್ತು ಅಂತಾನೆ ಗೊತ್ತಿಲ್ಲ, ಅದು ಉತ್ತರ ಕೊಡಕ್ಕೆ ರೆಡಿ ಇಲ್ಲ. ಇನ್ನೊಂದ್ ಕಡೆ ಮತ್ತೆ ಸೆಷನ್ ನಡಿಬೇಕಾದ್ರೆ ಸದನದಲ್ಲಿ ಒಬ್ರು ವಿಧಾನ ಪರಿಷತ್ನ ಸದಸ್ಯರು ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಉತ್ತರ ಇಲ್ಲ. 5 kg ಅಕ್ಕಿ ರಾಜ್ಯ ಸರ್ಕಾರದಿಂದ ಏನ್ ಕೊಡಬೇಕಾಗಿದೆ ಅದು ಕೂಡ ಸಮರ್ಪಕವಾಗಿ ಕೊಡಕ್ಕಾಗ್ತಿಲ್ಲ. ಈ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿ ಟೋಟಲಿ ಮಿಸ್ಯುಟಿಲೈಸೇಷನ್ ಆಗ್ತಾ ಇದೆ ಹಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋದ್ರೆ ಬಹುಶಃ ಈ ಬೆಟ್ಟದಷ್ಟು ಸುದ್ದಿಗಳಿದೆ ಇವತ್ತು. ಆದ್ರೆ ಎಲ್ಲದಕ್ಕೂ ಒಂದು ಹೋರಾಟ ಮಾಡ್ತೇವೆ. ಅತಿ ಶೀಘ್ರದಲ್ಲೇ ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಬೃಹತ್ ಸಮಾವೇಶಗಳನ್ನ ಹಮ್ಮಿಕೊಳ್ಬೇಕು ಅಂತಕ್ಕಂಥದ್ದು ಕಾರಣ ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣ, ಜೊತೆಯಲ್ಲಿ ದುರಾಡಳಿತ ಸೇರಿದಂತೆ. ಜೊತೆಯಲ್ಲಿ ನಿಮ್ಗೆ ಗೊತ್ತಿದೆ, ಕಾನೂನು ಸುವ್ಯವಸ್ಥೆ ಅಂತೂ ನೀವು ಪ್ರಶ್ನೆ ಮಾಡ್ತಕ್ಕಂಥದ್ದೇ ಇಲ್ಲ. ಇಲ್ಲಿರ್ತಕ್ಕಂಥ ಇಲ್ಲಿಯ ಜಿಲ್ಲೆಯ ಮಂತ್ರಿಗಳೇ ಅವ್ರು ಏನ್ ಪ್ರಶ್ನೆ ಕೇಳಿದ್ರು ಕೂಡ ಗೊತ್ತಿಲ್ಲ ಅಂತಾರೆ. ಗೊತ್ತಾದ್ರೆ ನಮ್ಗೆ ಹೇಳಿ.